ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಲೆಕ್ಷನ್ನಲ್ಲಿ ನೀವು ಕೊನೆಯವರೆಗೂ ಎಲ್ಲ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ಡಿಫ್ರೆಂಟ್ ಆಗಿರೋ ಅಂಥ ಚೋಕರ್ ಸೆಟ್ಗಳು ಸಿಗುತ್ತೆ. ಅದಕ್ಕೆ ಜುಮ್ಕಾ ಬರುತ್ತೆ, ಬೀಟ್ಸ್ ಬರುತ್ತೆ, ಹ್ಯಾಂಗಿಂಗ್ ಬೀಟ್ಸ್ ಬರುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಕೆಲವಿಗೆ ಜುಮ್ಕಾ ಬರುತ್ತೆ, ಕೆಲವಿಗೆ ಹ್ಯಾಂಗಿಂಗ್ಸ್ ಬರ್ಬೋದು, ಇನ್ನು ಕೆಲವಿಗೆ ಸ್ಟೆಡ್ ಥರನೂ ಬರ್ಬೋದು. ಒಂದೊಂದು ಥರ ಇದೆ. ಕೆಲವರಲ್ಲಿ ಲಕ್ಷ್ಮೀದಿದೆ, ಕೆಲವರಲ್ಲಿ ಫುಲ್ಲು ಸ್ಟೋನಲ್ಲಿದೆ. ನೋಡ್ತಾ ಇರಬೇಕು, ಕೊನೆವರೆಗೂ ನೋಡಿದ್ರೇ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಸ್ಕಿಪ್ ಮಾಡ್ಕೊಂಡು ಹೋದರೆ ಯಾವ ಥರ ಇದೆ ಕಲೆಕ್ಷನ್ಸು ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಇನ್ನೊಂದು, ಇದರಲ್ಲಿ ಯಾವ್ದು ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ಅಟ್ಲೀಸ್ಟು ನಮ್ಗೆ ಗೊತ್ತಾಗುತ್ತೆ. ಆ ಸೀರೆ ಒಂದಿದೆ, ಆ ಲೆಹೆಂಗಾ ಒಂದಿದೆ, ಅದಕ್ಕಿದು ಮ್ಯಾಚ್ ಆಗುತ್ತೆ, ಇದು ರಿಸೆಪ್ಷನ್ಗಾಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಟ್ಲೀಸ್ಟ್ ಡಿಸೈನ್ಗೋಸ್ಕರ ಫುಲ್ ವಿಡಿಯೋ ನೋಡಿ. ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಗೋಲ್ಡಲ್ಲಿದೆ. ಆಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ ಆಮೇಲೆ ಕೆಲವರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋರಿಗೆ ಅಟ್ಲೀಸ್ಟ್ ಮನೇಲಿ ಯಾರು ಒಂದಿಬ್ಬರು ಮೂವರು ಇರ್ತೀರ, ಅವರು ಒಂದಲ್ಲ ಒಂಥರ ತೊಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದು ನೋಡಿ, ನಮ್ದು ಹೆವಿ ಲೆಹೆಂಗಾಗೆ ಮತ್ತು ರಿಸೆಪ್ಷನ್ ಸ್ಯಾರೀಸ್ಗೆ ತುಂಬ ಕ್ಯೂಟಾಗಿ ನಾವೇನಾದ್ರು ರೆಡಿ ಆದರೆ ಮಾತ್ರ ಸಖತ್ ಕಲೆಕ್ಷನ್ನು, ಸಖತ್ತಾಗಿರುತ್ತೆ. ಡಿಸೈನು ವೇರ್ ಮಾಡಿ ಮೇಕಪ್ ಮಾಡಿದ್ರೆ ಇದು ನೋಡಿ ಹೇಗಿದೆ. ಕೆಳಗಡೆ ಸ್ವಲ್ಪ ಬೇರೆ ಥರದ್ದು ಡಿಸೈನ್, ಒಂದು ಸ್ಮಾಲು, ಒಂದು ಬಿಗ್ಗು, ಆ ಥರ ಚೆನ್ನಾಗಿದೆ. ಕೆಳಗಡೆ ಡಾಲರ್ಗಳು, ಹ್ಯಾಂಗಿಂಗ್ಗಳೆಲ್ಲ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಅನ್ಬೋದು. ಇನ್ನೇನು ನಮಗೆ ಡಿಸೆಂಬರ್ವರೆಗೂ ಫಂಕ್ಷನ್ ಮೇಲೆ ಫಂಕ್ಷನ್ನು, ಹಬ್ಬಗಳ ಮೇಲೆ ಹಬ್ಬ. ಹಬ್ಬಕ್ಕೆ ಯಾರು ಈ ಥರ ವೇರ್ ಮಾಡ್ದಿರ ಇರ್ಬೋದು, ಬಟ್ ಮದುವೆ ಫಂಕ್ಷನ್ನು, ರಿಸೆಪ್ಷನ್ಗೆ ಮಾತ್ರ, ಪಾರ್ಟಿಗೆ, ಈವೆಂಟ್ಸ್ಗೆ, ನಮ್ಮದೇನಾದ್ರು ಫೋಟೋಶೂಟ್ಗೆ, ಮದುವೆ ಫೋಟೋಶೂಟ್ಗಾಗಲಿ, ಮತ್ತು ನಾವೇನಾದರೂ ಈ ಪ್ರೆಗ್ನೆಂಟ್ ಆದವರು ಯಾವ ಥರ ನಾವು ಡ್ರೆಸ್ ವೇರ್ ಮಾಡ್ತೀವೋ ಆ ಥರದ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ನೋಡಿ, ಇವಾಗ ಫುಲ್ಲು ಗೋಲ್ಡಲ್ಲಿ ವಿತ್ ಸ್ಟೋನ್ ಇದೆ, ಮಧ್ಯ ಲಕ್ಷ್ಮಿ ಇದೆ, ಮತ್ತು ಜುಮ್ಕಾ ಇದೆ. ಕೆಳಗಡೆ ಗೋಲ್ಡು ಮತ್ತು ಪರ್ಲಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ. ಕ್ಯೂಟಾಗಿ ಕಾಣುತ್ತೆ ನೋಡಿ. ಇದು ನೋಡಿ, ಇದರಲ್ಲಿ ಪಿಕಾಕ್ ಇದೆ, ಲಕ್ಷ್ಮಿ ಇದೆ, ಹ್ಯಾಂಗಿಂಗ್ಸ್ ಚೆನ್ನಾಗಿದೆ, ಬೀಟ್ಸ್ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ. ನಮ್ಮ ಡ್ರೆಸ್ಸಿಗೆ ತಕ್ಕಂಗೆ ನಾವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಎಲ್ಲ ಆಲ್ಮೋಸ್ಟ್ ಆಲ್ ಕಡಿಮೆ ರೇಟಲ್ಲೇ ಸಿಗುತ್ತೆ. ನೀವು ಒಂದು ಸಲ ಯಾವ್ದು ಬೇಕೋ ಅದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದರ ಡೀಟೇಲ್ಸ್ ಫುಲ್ಲು ಕೊಡ್ತೀನಿ ನಿಮಗೆ. ಫುಲ್ಲು ವಿಡಿಯೋ ನೋಡಿ. ಇದು ನೋಡಿ ಹೇಗಿದೆ, ಕುಂದನ್ ಸ್ಟೋನ್ಸ್ ಇದು. ಸಿಂಪಲ್ಲಾಗಿ ಮಕ್ಕಳು ಡ್ಯಾನ್ಸ್ಗಳಿಗಾಗಲಿ, ಆಮೇಲೆ ನಾವು ಯಾರು ಅಂದರೆ ದೊಡ್ಡವರಿಲ್ಲ ಅಂದರೂ ಒಂದು ಮೀಡಿಯಮ್ ಏಜು 18 ಆ ಥರ ಏಜ್ ಹುಡುಗಿರು ಯಾರು ಅವ್ರ ಡ್ರೆಸ್ಸು ವೇರ್ ಮಾಡ್ಬೋದು. ಕೆಲವೆಲ್ಲ ಲೈಟಿಂಗ್ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ರೈಟಾಗಿ ಕಾಣುತ್ತೆ. ಹೇಗೆ ಅಂದರೆ ಅದೊಂಥರ ಶೈನಿಂಗಲ್ಲಿ ಕಾಣುತ್ತೆ. ಮತ್ತು ಸ್ಪೆಷಲ್ ಚೋಕರ್ಗಳೇ ಅಂತ ಹೇಳ್ಬೋದು. ಇದೆಲ್ಲ ಸಿಂಪಲ್ಲಾಗಿ ಲಾಂಗ್ ಚೈನ್ ಜೊತೆಗೆ ಕತ್ತಿಗೆ ತುಂಬಾ ಕ್ಯೂಟಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಇವೆಲ್ಲ ಗೋಲ್ಡಲ್ಲೇ ಬರುತ್ತೆ. ಮತ್ತು ಚಿಕ್ಕದಾಗಿ ಪರ್ಲ್ ಬೀಟ್ಸಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ, ಜುಮ್ಕಾಗಳು ಬರುತ್ತೆ. ಕೆಲವುದರಲ್ಲಿ ಹ್ಯಾಂಗಿಂಗ್ಸು ಬೇರೆ ಥರದ್ದು ಬರ್ಬೋದು. ಇದರಲ್ಲಿ ನೋಡಿ ಎಲ್ಲ ಜುಮ್ಕಾದಲ್ಲಿ ಬಂದಿದೆ. ಸೆಂಟರಲ್ಲಂತೂ ಡಾಲರ್ ಸೆಂಟರಲ್ಲಿ ಖಂಡಿತ ಎಲ್ಲದರಲ್ಲೂ ಆಲ್ಮೋಸ್ಟ್ ಲಕ್ಷ್ಮಿ ನೋಡಿದ್ದೀವಿ. ಇದಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ. ನಮ್ಮ ಅತ್ತಿಗೆ ಹತ್ರ ಒಬ್ರ ಹತ್ರ ಇದೆ. ಇದು ನೋಡಿ ಹೇಗಿದೆ. ಸಿಂಪಲ್ ಪಾರ್ಟಿಗಂತೂ, ಮದುವೆ ರಿಸೆಪ್ಷನ್ಗೆ ಒಂದು ಸಿಂಪಲ್ಲಾಗಿ ವೇರ್ ಮಾಡ್ತೀವಿ ಅಂದರೆ ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲೆಲ್ಲ ಪುಟಾಣಿ ಪಿಕಾಕ್ಗಳು ಬಂದಿದೆ. ಒಂದು ಡಿಸೈನ್ನ ವರ್ಣಿಸಿ ಹೇಳಿದಾಗ ಅದು ತೊಗೋಬೇಕಾಗಲಿ, ನೋಡಿದ್ರೆ ಇದನ್ನು ತೊಗೋಬೇಕು ಅಂತ ಅನ್ನಿಸ್ಬೇಕು. ಸೊ ಆ ಥರ ಇದೆ. ಒಂದೊಂದು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೊಗೋಬೇಕು, ಅದು ಯಾವಾಗ ತೊಗೋತೀನಿ ಗೊತ್ತಿಲ್ಲ. ಬಟ್ ಇನ್ನೊಂದೇನು ಅಂದರೆ, ನಮ್ಮ ಮನೇಲಿ ಯಾವುದು ಸದ್ಯಕ್ಕೆ ಫಂಕ್ಷನ್ ಇಲ್ಲ. ಒಂದು ಮದುವೆ ಇರಬೇಕು, ಒಂದು ಫಂಕ್ಷನ್ ಇರಬೇಕು. ಆವಾಗ ಈ ಥರದ್ದು ತೊಗೊಳ್ಳೋಣ, ಆ ಥರದ್ದು ತೊಗೊಳ್ಳೋಣ ಅಂತ ಒಂದು ಐಡಿಯಾ ಬರುತ್ತೆ. ನಾವು ಇದನ್ನೆಲ್ಲ ಶೇರ್ ಮಾಡ್ಕೋತೀವಿ, ನನ್ನ ಕಸಿನ್ಸ್ ಎಲ್ಲ. ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ಹೇಳ್ತೀನಿ. ನಾವು ಆಲ್ಮೋಸ್ಟ್ ಕಸಿನ್ಸು, ಅಕ್ಕ ತಂಗಿರು ಎಲ್ಲ ಸೇರಿನೇ ನಾವೇ ಒಂದು 50 ಜನ ಇದ್ದೀವಿ. ಅದರ ಮೇಲೆ ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಸೇರಿ ಅವರೊಂದು 30 ಜನ ಇದ್ದಾರೆ. ನಾವೇ ನಮ್ಮ ಮನೆಯಿಂದ 80 ಮೆಂಬರ್ಸ್ ಆಗೋಗ್ಬಿಡ್ತೀವಿ ಒಂದು ಫಂಕ್ಷನ್ಗೆ ಏನಾದ್ರು ಬಂದ್ವಿ ಅಂತಂದರೆ. ಸೊ ಯಾರೆಲ್ಲ ನಾವು ಒಂದು ಮದುವೆ ಮಾಡ್ತೀವಿ ಅಂದರೆ ಖಂಡಿತ ನಾವು ಹೇಗೆ ರೆಡಿ ಆಗ್ತೀವಿ ಅನ್ನೋದಕ್ಕೆ ಆ ಫಂಕ್ಷನಲ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಎಲ್ಲರೂ ಒಂದೇ ಥರ ವೇರ್ ಮಾಡಬೇಕು, ಸ್ಯಾರಿನಾಗಲಿ ಏನೇ ಒಂದಾಗಲಿ, ಆ ಥರ ನಮ್ಮದು ಮೈಂಡ್ ಸೆಟ್ಟು. ಒಂದು ರಿಸೆಪ್ಷನ್ಗಾಗಲಿ ಒಂದೇ ಥರ ವೇರ್ ಮಾಡೋದು, ಆ ಥರ ಎಲ್ಲ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ. ಆ ಥರನೇ ವೇರ್ ಮಾಡ್ತೀವಿ. ಹುಡುಕಿ ಒಂದೇ ಅಂಗಡಿಗೆ ಹೋಗಿ ಒಂದೇ ಥರದ್ದೆಲ್ಲ ತೊಗೊಳೋದಕ್ಕೂ ನಾವು ಟ್ರೈ ಮಾಡ್ತೀವಿ. ಆ ಥರ ಯಾರು ಮಾಡಬೇಕು ಅಂದ್ಕೊಂಡಿರೋರು ಈ ವಿಡಿಯೋನ ಫುಲ್ವರೆಗೂ ನೋಡಿ ಹೇಗಿದೆ ಕಲೆಕ್ಷನ್ಸು. ಲಕ್ಷ್ಮೀದ್ರಲ್ಲಿದೆ, ತುಂಬ ಹೆವಿ ಜುಮ್ಕಾಗಳು ಬರುತ್ತೆ.
ಬಟ್ ಮದುವೆ ಹುಡುಗಿಗೆ, ರಿಸೆಪ್ಷನ್ ಹುಡುಗಿಗೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಯಾರೆಲ್ಲ ನನ್ನ ಚಾನಲ್ನ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ನ ನಿಮ್ದಾಗಿಸ್ಕೊಳ್ಳಿ. ಅಟ್ಲೀಸ್ಟ್ ನೋಡಿ ಆದರೂ ಕಣ್ ತುಂಬ್ಕೊಳ್ಳಿ. ತೊಗೊಳಕ್ಕಾಗಿಲ್ಲ ಅನ್ನೋರು, ತೊಗೋಬೇಕು ಅಂತ ಇರೋರು ಮತ್ತು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತಿರೋರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ. ನಾವು ಒಂದೇ ಕೆಲಸದಲ್ಲಿ ಕೂತಿದ್ದೀವಿ ಅಂದರೆ ಆ ಕೆಲಸದಲ್ಲಿ ನಾವು ಮುಂದುವರಿಯೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ನಾವು ದಾರಿ ಹುಡುಕೊಂಡು ಹೋಗ್ತಾ ಇರಬೇಕು. ಆವಾಗಲೇ ನಾವು ಮುಂದುವರಿಯೋಕ್ಕಾಗೋದು. ನಮ್ಮ ಕೆಲಸನ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಮ್ಮ ದುಡಿಮೆ ನಾವು ಮಾಡ್ಕೋಬೇಕು. ಯಾರ ಕೈ ಕೆಳಗೂ ನಾವು ₹1 ಕೊಡಿ ಅಂತ ಕೈ ಚಾಚಬಾರ್ದು. ನಾವು ಹೆಣ್ಮಕ್ಳು ಯಾವತ್ತಿದ್ರೂ ನಾವು ಸ್ಟ್ರಾಂಗ್ ಆಗೇ ಇರಬೇಕು. ಇದು ನೋಡಿ, ಪಿಕಾಕಲ್ಲಿ ಪರ್ಲಲ್ಲೂ ಇದೆ ಮತ್ತು ಆ ಪರ್ಲಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿದೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.